ಡ್ರಗ್ಸ್ ದಂಧೆಗೆ ಯಾವುದೇ ರೀತಿಯಲ್ಲೂ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದಾದ್ಯಂತ ಡ್ರಗ್ಸ್ ಜಾಲವನ್ನು ಸಂಪೂರ್ಣವಾಗಿ ಕಿತ್ತೊಗೆಯಲು ಪೊಲೀಸರು ನಿರಂತರ ವಿಶೇಷ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎಂದ ಅವರು, ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಕೆಮಿಕಲ್ ಫ್ಯಾಕ್ಟರಿಗಳು ಪೊಲೀಸ್ ನಿಗಾ ವ್ಯವಸ್ಥೆಯಲ್ಲಿರಬೇಕು. ಸ್ಥಳೀಯ ಪೊಲೀಸರು ನಿಯಮಿತವಾಗಿ ಪರಿಶೀಲನೆ ನಡೆಸಿ ಫ್ಯಾಕ್ಟರಿಗಳನ್ನು ಚಟುವಟಿಕೆಗಳು, ಬಳಕೆಯಲ್ಲಿರುವ ಕೆಮಿಕಲ್ಗಳು ಹಾಗೂ ಯಂತ್ರೋಪಕರಣಗಳ ಕುರಿತು ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡ್ರಗ್ಸ್ ವಿರುದ್ಧ ಸರ್ಕಾರದ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ ಎಂದು ಡಾ ಜಿ ಪರಮೇಶ್ವರ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸೂಚನೆ ಕೊಟ್ಟಿದ್ದೇನೆ. ಇಡೀ ರಾಜ್ಯದಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳಿದ್ದಾವೆ ಅವೆಲ್ಲವನ್ನು ಕೂಡ ನೀವು ವೆರಿಫೈ ಮಾಡಬೇಕು, ಆಗಿದ್ದಾಗೆ ವಿಸಿಟ್ ಮಾಡಬೇಕು ಮತ್ತು ರಿಜಿಸ್ಟ್ರಿಯಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಯಾರು NOC ಕೊಡ್ತಾರೆ, ಕಾರ್ಪೊರೇಷನ್ ಅವ್ರು ಕೊಡ್ಬೋದು, ಟ್ರೇಡ್ ಲೈಸೆನ್ಸ್ ಕೊಡೋರು ಕಾರ್ಪೊರೇಷನ್ ಕೊಡುತ್ತೆ, ಕೆಲವು ಟೈಮ್ನಲ್ಲಿ ಜಿಲ್ಲಾಡಳಿತ ಕೊಡುತ್ತೆ. ಅದನ್ನೆಲ್ಲ ವೆರಿಫೈ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ. ಅದನ್ನ ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿದ್ದಾರೆ. NCB ಮಾದರಿಯಲ್ಲಿ ಸ್ಪೆಷಲ್ ವಿಂಗ್ ಬೇಕು ಅಂತೇಳಿ ಒಂದು ಮಾದಕ ವಸ್ತುಗಳ ನಮ್ಮ ಹತ್ರ ಇದೆಯಲ್ಲ, ಆಲ್ರೆಡಿ ವಿ ಹ್ಯಾವ್ ಎನಫ್ ಅಂಡ್ ಮೋರ್ ಆರ್ಗನೈಸೇಷನ್ಸ್. ಅದೆಲ್ಲ ಏನು ತೊಂದರೆ ಇಲ್ಲ, ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ ಅಷ್ಟೇ. ಈಗ ಮೈಸೂರಲ್ಲಿ ಮೊನ್ನೆ ಸೀಸ್ ಆಗಿದ್ದು, ಮೈಸೂರಲ್ಲಿ ಸೀಸ್ ಆಗಿದ್ದೀವಿ ನೋಡಿ. ಎರಡು ಭಾಗ ಇದೆ ಅದರಲ್ಲಿ. ಅವರು ಇಲ್ಲಿ ಬಂದು ನಮ್ಮವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ ಜೊತೆಯಲ್ಲಿ. ಅವರು ರೈಡ್ ಮಾಡುವಾಗ ಅವರ ಪ್ರಕಾರ ಮೊದಲನೇ ಫಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಯಾವುದು ಡ್ರಗ್ಸ್ ಅಲ್ಲಿ ಸಿಗಲಿಲ್ಲ. ಅಲ್ಲಿ ಫಿನೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಮತ್ತು ಅದಕ್ಕೆ ಬೇಕಾದಂತ ಕಾಸ್ಟಿಕ್ ಸೋಡಾ ಮತ್ತು ಕೆಮಿಕಲ್ಸ್ ಮಾತ್ರ ಸಿಕ್ತು. ಅಲ್ಲಿ ಯಾವುದು ಡ್ರಗ್ಸ್ಗೆ ಅಂದ್ರೆ ಈ ನಮ್ಮ ರೆಗ್ಯುಲರ್ ಡ್ರಗ್ಸಿಗೆ ಸಂಬಂಧಪಟ್ಟಂತದ್ದು ಯಾವುದು ಮೆಟೀರಿಯಲ್ ಸಿಗಲಿಲ್ಲ ಅಂತ ಹೇಳಿ ಮೊದಲನೇ ವರದಿ. ಆ ಸಂದರ್ಭದಲ್ಲಿ ನಮ್ಮ ಕಮಿಷನರೇಟ್ ಇಂದ ಕೂಡ ಇದ್ರು ಸ್ಟಾಫು ಮತ್ತು IB-ನವರು ಇದ್ರು ಅಂತ ಹೇಳಿದ್ರು. ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋನವರು ಕೂಡ ಜೊತೆಯಲ್ಲಿ ಇದ್ರು. ಆಗೆಲ್ಲೂ ರೆಕಾರ್ಡ್ ಆಗಿಲ್ಲ. ಅವರು ವಾಪಸ್ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಮೈಸೂರಲ್ಲಿ ಡ್ರಗ್ಸ್ ಸಿಕ್ತು ಅಂತ. ನಾವು ಅದನ್ನ ಕೌಂಟರ್ ಮಾಡಿದ್ವಿ. ನಾನು ಕೂಡ ನಮ್ಮ ಕಮಿಷನರ್ಗೆ ಏನು ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತೀರಾ, ಅವರು ಸುಳ್ಳು ಹೇಳ್ತಾರೆ, ಏನ್ರಿ ಇದು ಅಂತ ಹೇಳಿ ಕೇಳುವಾಗ ಅವರು ಇಲ್ಲ, ಇಲ್ಲೇನು ಸಿಕ್ಲಿಲ್ಲ ಅವರಿಗೆ, ಅದು ರೆಕಾರ್ಡಲ್ಲೇ ಇದೆ ಅಂತ. ಆಮೇಲೆ ಅವರು ಕೋರ್ಟಿಗೆ ಒಂದು ಇದನ್ನ ಅಫಿಡವಿಟ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತ ಏನು ಹೇಳೇ ಇಲ್ಲ. ಅದಕ್ಕೆ ಸಿಗ್ನೇಚರ್ ಕೂಡ ಈವನ್ ಜಡ್ಜ್ ಕೂಡ ಸಿಗ್ನೇಚರ್ ಮಾಡಿಲ್ಲ. ಅದರಿಂದ ಡ್ರಗ್ಸು